ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಜಪ ಮಾಡಿರುವಂತಹ ಎಲ್ಲ ಸೇವಕರ್ತರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಅಧಿವೇಶನ ಸ್ಟಾರ್ಟ್ ಮಾಡೋಣ. ಒಂದು ಸಣ್ಣ ಕೀರ್ತನದೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನ ರಂಜನ ಯಶೋದನಂದನ ಬ್ರಜ ಜನ ರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ 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 ಹರೇ ಹರಿ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ರಾಧಾ ರಮಣ ಹರಿ. ಗೋವಿಂದ ಜಯ ಜಯ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ರಾಧಾ ರಮಣ ಹರಿ. ಗೋವಿಂದ ಜಯ ಜಯ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ 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 ಹರೇ ಹರಿ. ರಾಧಾ ಮಾಧವ ರಾಧೆ. ಜಯ ರಾಧಾ ಮದನ್ ಮೋಹನ್ ರಾಧಾ ಮದನ್ ಮೋಹನ್ ರಾಧೆ. ಜಯ ರಾಧಾ ದಾಮೋದರ ದಾಮೋದರ ರಾಧೆ. ಜಯ ಪ್ರಭುಪಾದ ಜಯ ಜಯ ಪ್ರಭುಪಾದ ಜಯ ಜಯ ಗುರುದೇವ್ ಜಯ ಜಯ ಗುರುದೇವ್. ನಿತಾಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತಾಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತಾಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತಾಯ ಗೌರ ಹರಿ ಹರಿ ಬೋಲ್. कलियुग धर्म श्री कृष्ण महामंत्र की जय। श्रील प्रभुपाद की जय। पतित पावन गुरु महाराज की जय। अनंत कोटि वैष्णव वृंद की जय। नामाचार्य श्रील हरिदास ठाकुर की जय। गौर प्रेमानंदे हरि हरि बोल. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ದಿನದ ಶ್ರೀಮದ್ ಭಾಗವತಂ ಬಗ್ಗೆ ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರತೆ. ನಷ್ಟಪ್ರಾಯೇಷು ಅಬದ್ಧೇಷು ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತೆ. ಹರೇ ಕೃಷ್ಣ.
ಮತ್ತೆ ಈ ದಿನದ ಭಾಗವತಂ ಚರ್ಚೆಗೆ ನಮಗೆ ಅನುಕೂಲವನ್ನು ಕೊಟ್ಟಂತಹ ಶ್ರೀ ಮತ್ರಪತಿ ಪ್ರಭು ಅವರಿಗೂ, ಪ್ರಭಾತಿ ಮಾತಾಜಿ ಮತ್ತೆ ನನ್ನ ಶಿಕ್ಷಾ ಗುರುಗಳಂತಹ ಮಹಾಕೃಪಮಯ ದಾಸರಿಗೂ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ, ನನ್ನ ಶ್ರೇಯಭಿಲಾಷಿ ಭಕ್ತರಿಗೂ ಪಾದಾಭಯವನ್ನು ಮಾಡ್ತಾ ಈ ದಿನದ ಚರ್ಚೆಯನ್ನು ಮುಂದುವರಿಸೋಣ. ಇವತ್ತು ನನಗೆ ಕೊಟ್ಟಂತಹ ಶ್ಲೋಕ ಸ್ಕಂದ 1 ಅಧ್ಯಾಯ 10 ಶ್ಲೋಕ 11 ಮತ್ತೆ 12 ಶ್ಲೋಕನ ಓದೋಣ. ಸತ್ಸಂಗಾನ್ ಮುಕ್ತ ದುಃಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತಮಾನಂ ಯಶೋ ಯಶ್ಯ ಸತ್ಕೃದಾ ಕರ್ಣ್ಯ ರೋಚನಂ ತಸ್ಮಿನ್ ಸ್ತದೀಯಃ ಪಾರ್ಥ ಸಹೇರನ್ ವಿರಹ ಕಥಂ ದರ್ಶನಾ ಸ್ಪರ್ಶ ಸಂಲಾಪ ಶಯನಾಸನ ಭೋಜನೆ ಸತ್ಸಂಗ ಮುಕ್ತ ದುಸ್ಸಂಗ ಹಾತುಂ ನ ಉಸ್ತತೆ ಕೀರ್ತಮಾನಂ ಯಶಾ ಸಕೃತ್ ಹಾಕರ್ಣ್ಯರೋಚನಂ ತಸ್ಮಿನ್ ಸಂತದಿಹ ಪಾರ್ಥಃ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶ ಸಂಲಾಪ ಶಯನ ಭೋಜನೈ ಸತ್ಸಂಗಾನ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತಮಾನಂ ಯಶೋ ಯಶ್ಯ ಸತ್ಕೃದಾ ಕರ್ಣ್ಯರೋಚನಂ ತಸ್ಮಿನ್ ಸ್ತದೀಯಃ ಪಾರ್ಥ ಸಹೈರನ್ ವಿರಹಂ ಕಥಂ ದರ್ಶನ ಸ್ಪರ್ಶ ಸಂಲಾಪ ಶಯನಾಸ್ತನ ಭೋಜನೆ. ಅನುವಾದ ಮತ್ತೆ ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಕ್ತನನ್ನು ಅರಿತು ಕೆಟ್ಟ ಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು? ಅವರು ಅವನನ್ನು ಕಣ್ಣಿಂದ ಕಾಣುತ್ತಾ ಸ್ಪರ್ಶಿಸುತ್ತಾ ಅವನೊಂದಿಗೆ ಮಾತನಾಡುತ್ತಾ ಮಲಗುತ್ತಾ ಕೂರುತ್ತಾ ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತರಾಗಿದ್ದವರಷ್ಟೇ. ಭಾವಾರ್ಥ: ಜೀವಿಯ ಸ್ವರೂಪ ಸ್ಥಿತಿಯೇ ಮೇಲ್ಮಟ್ಟದವರ ಸೇವೆ ಮಾಡುವುದಾಗಿದೆ. ಅವನು ಇಂದ್ರಿಯ ತೃಪ್ತಿಯ ವಿವಿಧ ಹಂತಗಳಲ್ಲಿ ಐಹಿಕ ಮಾಯಾಶಕ್ತಿಯ ಆದೇಶಗಳನ್ನು ಒತ್ತಾಯಪೂರ್ವಕವಾಗಿ ಆಚರಿಸಲು ಬದ್ಧನಾಗಿದ್ದಾನೆ. ಇಂದ್ರಿಯಗಳ ಸೇವೆಯಲ್ಲಿ ಅವನು ಎಂದೂ ಬಳಲುವುದಿಲ್ಲ. ಅವನು ಬಳಲಬಹುದಾದರೂ ತೃಪ್ತಿ ಕಾಣದೆ ಅದನ್ನೇ ಮಾಡುತ್ತಿರುವಂತೆ ಮಾಯಾಶಕ್ತಿ ಅವನನ್ನು ನಿರಂತರವಾಗಿ ಒತ್ತಾಯಿಸುತ್ತದೆ. ಅಂತಹ ಇಂದ್ರಿಯ ತೃಪ್ತಿಯ ವ್ಯವಹಾರಕ್ಕೆ ಕೊನೆಯೇ ಇಲ್ಲ. ಬದ್ಧಾತ್ಮನು ಬಿಡುಗಡೆಯ ಭರವಸೆ ಇಲ್ಲದೆ ಅಂತಹ ದಾಸ್ಯದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಶುದ್ಧ ಭಕ್ತರ ಸಂಘದಿಂದ ಮಾತ್ರ ಬಿಡುಗಡೆ ಫಲಿಸುತ್ತದೆ. ಅಂತಹ ಸಂಘದಿಂದ ಅವನು ಲೌಕಿಕ ಪ್ರಜ್ಞೆಗೆ ಹಂತವಾಗಿ ಏರುತ್ತಾನೆ. ತನ್ನ ಶಾಶ್ವತ ಸ್ಥಿತಿ ಹೀಗೆ ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಆಗಿದೆಯೇ ವಿನಃ ಕಾಮ, ಕ್ರೋಧ, ಪ್ರಭುತ್ವದ ಲೋಭ ಮುಂತಾದವುಗಳ ಬಲದಿಂದ ವಿಕೃತ ಇಂದ್ರಿಯಗಳ ಸೇವೆಗೈಯುವುದಲ್ಲ ಎಂದು ಅವನು ತಿಳಿಯುತ್ತಾನೆ. ಐಹಿಕ ಸಮಾಜ, ಸ್ನೇಹ, ಪ್ರೇಮಗಳೆಲ್ಲ ಕಾಮದ ವಿವಿಧ ಹಂತಗಳಾಗಿವೆ. ಮನೆ, ದೇಶ, ಕುಟುಂಬ, ಸಮಾಜ, ಸಂಪತ್ತು ಮತ್ತು ಎಲ್ಲಾ ಬಗೆಯ ಅರ್ಥಾಪತ್ತಿಗಳು ಐಹಿಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣಗಳಾಗಿವೆ. ಬದುಕಿನ ತ್ರಿಗುಣಾತ್ಮಕ ದುಃಖಗಳಾದರೋ ಸಹವರ್ತಿ ಸಂಗತಿಗಳಾಗಿವೆ. ಶುದ್ಧ ಭಕ್ತರ ಸಂಘದಿಂದ ವಿನಮ್ರರಾಗಿ ಅವರ ಮಾತನ್ನು ಕ್ರಮೇಣ ಶ್ರವಣ ಮಾಡುವುದರಿಂದ ಲೋಕಭೋಗದ ಆಸಕ್ತಿ ಹುಡುಗಿ ಹೋಗುತ್ತದೆ. ಭಗವಂತನ ಅಲೌಕಿಕ ಲೀಲೆಗಳನ್ನು ಶ್ರವಣ ಮಾಡುವ ಆಕರ್ಷಣೆ ಪ್ರಧಾನವಾಗುತ್ತದೆ. ಒಮ್ಮೆ ಹಾಗೆ ಆದರೆ ಕೋವಿ ಮದ್ದಿಗೆ ತಗುಲಿದ ಬೆಂಕಿಯಂತೆ ತಡೆಯಿಲ್ಲದೆ ಅದು ಹೆಚ್ಚುತ್ತಾ ಹೋಗುತ್ತದೆ. ದೇವೋತ್ತಮ ಪುರುಷನಾದ ಶ್ರೀಹರಿ ಅಲೌಕಿಕವಾಗಿ ಅದೆಷ್ಟು ಆಕರ್ಷನಾಗಿದ್ದಾನೆಂದರೆ ಆತ್ಮ ಸಾಕ್ಷಾತ್ಕಾರದಿಂದ ಸ್ವಯಂ ತೃಪ್ತರಾದವರು, ಐಹಿಕ ಬಂಧನದಿಂದ ನಿಜವಾಗಿ ಮುಕ್ತರಾದವರು ಭಗವಂತನ ಭಕ್ತರಾಗುತ್ತಾರೆ ಎಂದು ಹೇಳಲಾಗಿದೆ. ಸನ್ನಿವೇಶ ಹೀಗಿರುವಾಗ ಭಗವಂತನ ನಿರಂತರ
ಒಡನಾಡಿಗಳಾಗಿದ್ದ ಪಾಂಡವರ ಸ್ಥಿತಿ ಏನಾಗಿರಬೇಕೆಂದು ಸುಲಭವಾಗಿ ತಿಳಿಯಬಹುದು. ನಿರಂತರವಾದ ವೈಯಕ್ತಿಕ ಸಂಪರ್ಕದಿಂದ ಉಂಟಾದ ಅತಿ ಗಾಢ ಆಕರ್ಷಣೆಯಿಂದಾಗಿ ಶ್ರೀಕೃಷ್ಣನ ಅಗಲಿಕೆಯ ಯೋಚನೆಯನ್ನು ಕೂಡ ಅವರು ಮಾಡಲಾರದವರಾಗಿದ್ದರು. ಭಗವಂತನ ರೂಪ, ಗುಣ, ನಾಮ, ಮಹಿಮೆ, ಲೀಲೆ ಮುಂತಾದವುಗಳ ಸ್ಮರಣೆ ಕೂಡ ಶುದ್ಧ ಭಕ್ತನಿಗೆ ಆಕರ್ಷವಾಗಿರುತ್ತದೆ. ಎಷ್ಟು ಆಕರ್ಷವಾಗಿರುತ್ತದೆಂದರೆ ಅವನು ಐಕ ಜಗದ ರೂಪ, ಗುಣ, ನಾಮ, ಯಶಸ್ಸು, ಕಾರ್ಯಗಳನ್ನೆಲ್ಲ ಮರೆತು ಬಿಡುತ್ತಾನೆ. ಶುದ್ಧ ಭಕ್ತರ ಪರಿಪಕ್ವ ಸಂಘದಿಂದಾಗಿ ಅವನು ಒಂದು ಕ್ಷಣವೂ ಭಗವಂತನ ಸಂಪರ್ಕವನ್ನು ಇಲ್ಲದೆ ಇರಲಾರ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದ ಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮಃ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮೀತಿ ನಾಮಿನಿ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪದಾಯಿನಿ ಗೌರಕಥಾದಾಮದಾಯ ನಗರ ಗ್ರಾಮ ತಾರಿಣಿ. ಹರೇ ಕೃಷ್ಣ. ಸೊ ಈ ದಿನದ ಅನುವಾದ ಈ ರೀತಿ ಇದೆ. ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಅಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು? ಅವರು ಅವನನ್ನು ಕಣ್ಣಿಂದ ಕಾಣುತ್ತಾ, ಸ್ಪರ್ಶಿಸುತ್ತಾ, ಅವನೊಂದಿಗೆ ಮಾತನಾಡುತ್ತಾ, ಮಲಗುತ್ತಾ, ಕೂರುತ್ತಾ, ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತರಾಗಿದ್ದವರಷ್ಟೇ. ಹರೇ ಕೃಷ್ಣ. ಸೊ ಝೂಮ್ ಅಲ್ಲಿ ಸೌಂಡ್ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕನ್ಫರ್ಮ್ ಮಾಡ್ತೀರಾ? ಮೊದಲೇ ಕೇಳಬೇಕಿತ್ತು. ಥ್ಯಾಂಕ್ ಯು ಮಾತಾಜಿ. ಸೊ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಪಾದಾಭಿವಂದನೆ ಮಾಡ್ತಾ, ನಾನು ಹೇಳುವಂತ ಪದಗಳು ಸರಿಯಾದ ಸಮಯಕ್ಕೆ ಸರಿಯಾದ ಅನುಗುಣವಾಗಿ ಬರಲೆಂದು ನನ್ನ ಗುರು ಮಹಾರಾಜರ ಹತ್ರ ಮತ್ತೆ ಇಲ್ಲಿರುವ ನೆರೆದಿರುವಂತಹ ಎಲ್ಲ ನನ್ನ ಲೀಡರ್ಸ್ಗೂ ಪ್ರಾರ್ಥನೆ ಮಾಡ್ತಾ ದಿನ ಚರ್ಚೆಯನ್ನು ಶುರು ಮಾಡ್ತೀನಿ. ಓಕೆ. ಸತ್ಸಂಗೋನ್ಮುಕ್ತ ದುಸ್ಸಂಗೋ. ಇದೇ ರೀತಿಯಾದ ಒಂದು ವರ್ಡು ನಮ್ಗೆ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಅದೇ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಇರಬೇಕು. ಅದರಲ್ಲಿ ರೂಪ ಗೋಸ್ವಾಮಿ ಕೂಡ ಹೇಳ್ತಾರೆ. ಏನಂದ್ರೆ ಸಂಗತ್ಯಾಗೋ ಸತಾವತಃ ಅಂದ್ರೆ ಏನು? ಸಾದರ ಸಂಘವನ್ನು ಮಾಡು, ಮತ್ತೆ ಯಾರು ಈ ಭೌತಿಕ ನಡವಳಿಕೆಯಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಮಗ್ನರಾಗಿದ್ದಾರೋ ಅವರ ಸಂಘವನ್ನು ಬಿಡು ಅನ್ನೋದು ಈ ಶ್ಲೋಕದ ಮೊದಲನೇ ಒಂದು ಪದದ ಅರ್ಥ ಇದೆ. ಸತ್ಸಂಗೋ ಮುಕ್ತ ದುಸ್ಸಂಗೋ ಅಂದ್ರೆ ಯಾರು ಸತ್ಸಂಗವನ್ನು ಮಾಡ್ತಾರೋ ಅವರು ದುಸ್ಸಂಗಗಳಿಂದ ದೂರವಾಗ್ತಾರೆ ಅಥವಾ ದುಸ್ಸಂಗಗಳನ್ನ ನಮ್ಮ ಕಡೆಗೆ ಬರೋದೇ ಇಲ್ಲ. ಅದರಿಂದ ನಾವು ಮುಕ್ತರಾಗಿರ್ತೀವಿ
ಅಂತ ಹೇಳ್ತಾರೆ. ಇಲ್ಲಿ ಸಂಘದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್, ನಾವು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ, ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸತ್ಸಂಗ ಅಂದ್ರೆ ಏನು? ಸತ್ಸಂಗ ಮಾಡೋದ್ರಿಂದ ಏನಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ನಾವು ಸತ್ಸಂಗ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಏನು ದೊರಕುತ್ತೆ, ಏನು ಲಾಭ? ಯಾರಾದ್ರೂ ಹೇಳ್ತೀರಾ? ಮಾಡುವಂತ ಸತ್ಸಂಗದ ಅವರ ಗುಣಗಳು ನಮಗೂ ಬರ್ಬೋದು, ಅವ್ರ ಜೊತೆ ಇದ್ರೆ, ಅವರ ಅಭ್ಯಾಸ, ಅವರ ಗುಣಗಳು. ಬೇರೆ ಯಾರಾದ್ರೂ ಹೇಳ್ತೀರಾ? We will be enlightened, we will be happy. Yes, Prabhu. Thank you, Prabhuji. ಓಕೆ, ಪ್ರಭುಗಳು ಹೇಳಿದ್ದು ಕರೆಕ್ಟು. ಅದಕ್ಕಿಂತ ಮೊದಲಾಗಿ ಸತ್ಸಂಗ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಭೌತಿಕ ವಿಷಯಗಳ ಬಗ್ಗೆ ಆಸೆ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಕೃಷ್ಣನ ಬಗ್ಗೆ, ಅವನ ಗುಣ ಮಹಿಮೆಗಳ ಬಗ್ಗೆ ಇನ್ನು ಹೆಚ್ಚೆಚ್ಚು ತಿಳ್ಕೊಬೇಕು ಅನ್ನೋ ನಮ್ಗೆ ಆತುರತೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಿಂತ ಮೊದಲಾಗಿ ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಚೈತನ್ಯ ದಿವ್ಯವಾಗಿರುತ್ತದೆ. ಅದು ಅಂದ್ರೆ ಅವರ ಪ್ರಜ್ಞೆ ತ್ರಿಗುಣಗಳನ್ನು ಮೀರಿ ಇರುತ್ತದೆ. ಅಂದ್ರೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಪ್ರಜ್ಞೆ ಚೇಂಜ್ ಆಗುತ್ತೆ ಯಾವಾಗ ನಾವು ಸತ್ಸಂಗದಲ್ಲಿ ಇರ್ತೀವೋ. ಅವರಿಂದ ಏನಾಗುತ್ತೆ, ನಮ್ಮ ಚೈತನ್ಯ ಕೂಡ ಚೇಂಜ್ ಆಗುತ್ತೆ, ನಮ್ಮ ಕಾನ್ಶಿಯಸ್ ಕೂಡ ಚೇಂಜ್ ಆಗುತ್ತೆ. ಹೇಗೆ ಅಂದ್ರೆ, ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ, ಭಗವಂತನ ಬಗ್ಗೆ ತುಂಬಾ ತಿಳಿದುಕೊಳ್ಳೋದಕ್ಕೆ ಆತರ ಪಡ್ತಾ ಇದ್ದಾರೆ, ಯಾವಾಗ ಕೃಷ್ಣ ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದಾರೆ, ಯಾವಾಗ ಜಪವನ್ನು ಮಾಡ್ತಾ ಇರ್ತಾರೆ, ಯಾವಾಗೂ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಅವರ ಬಗ್ಗೆನೇ ಅವರ ಲೀಲೆಗಳ ಬಗ್ಗೆ ಆಗ್ಲಿ, ಗುಣಗಳ ಬಗ್ಗೆ ಆಗ್ಲಿ, ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ ಅನ್ನೋ ಕಾನ್ಶಿಯಸ್ ನಮ್ಗೆ ಬರುತ್ತೆ ಯಾವಾಗ ನಾವು ಸತ್ಸಂಗವನ್ನು ಮಾಡ್ತೀವಿ. ಪ್ರಭುಪಾದರು ಒಂದು ಲೆಕ್ಚರಲ್ಲಿ ಅಥವಾ ಭಾವಾರ್ಥದಲ್ಲಿ ಹೇಳ್ತಾರೆ, ಸತ್ಸಂಗ ಮಾಡೋದರಿಂದ ಈವನ್ ಪಕ್ಷಿಗಳಾಗ್ಲಿ, ಪ್ರಾಣಿಗಳಾಗ್ಲಿ, ಕೀಟಗಳಾಗ್ಲಿ ಕೂಡ ಏನಾಗುತ್ತೆ, ಪರಿಪಕ್ವವಾಗಿ ಅವರು ಭಗವದ್ಧಾಮಕ್ಕೆ ಸೇರ್ಬೋದು. ಇದೇ ರೀತಿಯಾದ ಒಂದು ನಾನು ಲೆಕ್ಚರ್ ಕೇಳ್ತಾ ಇದ್ದೆ. ಯಾರಂತ ಹೇಳಿದ್ರೆ ಈಸ್ ಗ್ರೇಸ್ ರೇವತಿ ರಮನ್ ಪ್ರಭು, ಇಸ್ಕಾನ್ ತಿರುಪತಿ ಅವರು. ಅವ್ರದ್ದು ಒಂದು ಲೆಕ್ಚರ್ ಕೇಳ್ತಿದ್ದೆ. ಅವ್ರು ಹೇಳ್ತಾರೆ, ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಹೇಗೆ ಪ್ರಭುಪಾದರು ಒಂದು ಸತ್ಸಂಗದಿಂದ ಒಂದು ಹುಳು ಕೂಡ ಅದು ಪರಿಪಕ್ವವಾಗಿ ಭಗವಂತನ ಧಾಮಕ್ಕೆ ಸೇರಿಕೊಳ್ಳಬಾರದು ಅಂತ ಹೇಳ್ತಾರೆ. ಅದು ಒಂದು ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ರೇವತಿ ರಮಣ ಪ್ರಭು ಅವ್ರಿಗೆ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ಒಂದು ಹುಳ, ಒಂದು ಕೀಟ ಅಥವಾ ಹುಳ ಅಂತ ಹೇಳ್ತೀವಿ, ಹುಳ ನಡ್ಕೊಂಡು ಹೋಗ್ತಾ ಹುಳ ಇರ್ತಲ್ಲ, ಅದು ಪರಿಪಕ್ವವಾಯ್ತಂತೆ. ಏನು ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ವ್ಯಾಸ ಮಹರ್ಷಿಗಳು ಗೊತ್ತಿದೆಯಲ್ಲ, ವ್ಯಾಸ ಮಹರ್ಷಿಗಳು ಒಂದ್ಸಲಿ ಹೀಗೆ ವಿಹಾರಕ್ಕೆ ಅಥವಾ ನಡ್ಕೊಂಡು ಹೋಗ್ತಾ ಇದ್ರೆ, ಒಂದು ಹುಳ ದಾರಿಯಲ್ಲಿ ತುಂಬಾ ಆತುರವಾಗಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತಂತೆ ಅದು. ಆಗ ಅವರು ಮಹರ್ಷಿಗಳೆಲ್ಲ, ಅವರು ತ್ರಿಕಾಲ ಜ್ಞಾನಿಗಳು, ಅವ್ರಿಗೆ ಗೊತ್ತಾಗುತ್ತೆ ಏನು ಮತ್ತೆ ಈ ಪ್ರಾಣಿ ಪಕ್ಷಿಗಳ ಭಾಷೆನೂ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಹತ್ರ ಮಾತಾಡೋದಲ್ರು ಪ್ರಾಣಿ ಪಕ್ಷಿಗಳ ಹತ್ರ ಅಥವಾ ಹುಳುಗಳ ಹತ್ರ. ಅವಾಗ ಆ ಹುಳ ನೋಡ್ಬಿಟ್ಟು ಹೇಳ್ತಾರೆ, ಯಾಕೆ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೀಯಾ, ಏನು ನಿನ್ಗೆ ಅಷ್ಟು ಕಷ್ಟವಾಗಿರೋದು ಏನು, ನಿನ್ಗೆ ಅಷ್ಟು ಆತುರತೆ ಏನು ಅಂತ ಕೇಳ್ತಾರೆ. ಆವಾಗ ಆ ಹುಳ ಏನಾಗ್ತದೆ, ನಿನಗ್ ಕಾಣಿಸ್ತಾ ಇಲ್ವಾ, ಅಷ್ಟು ದೂರದಿಂದ ಒಂದು ರಥ ಬರ್ತಾ ಇದೆ ನೋಡು, ಅದು ನನ್ನ ದೇಹದ ಮೇಲೆ ಹೋಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ, ಅದಕ್ಕೆ ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದ್ರೆ ನೋಡು ನಿನ್ನ ದೇಹ ಎಷ್ಟು ವಿಕೃತವಾಗಿದೆ, ಎಷ್ಟು ಚೆನ್ನಾಗಿಲ್ಲ ನೋಡು ನಿನ್ನ ದೇಹದ ಮೇಲೆ ಅಷ್ಟು ಮೋಹನ ನಿನಗೆ ಅಂತ ಕೇಳ್ತಾರೆ. ಅವಾಗ ಆ ಹುಳ ಹೇಳ್ತದೆ, ನನಗ್ ಮಾತ್ರನಲ್ಲ ಈ ದೇಹದ ಮೇಲೆ ಇದಿರೋದು, ನನಗೆ ಏನು ಮೋಹ ಇರೋದು, ಪ್ರೀತಿ ಇರೋದು, ಈ ಪ್ರಪಂಚದಲ್ಲಿ, ಈ ಭೌತಿಕ ಲೋಕದಲ್ಲಿ ಎಲ್ಲರಿಗೂ ಅವರ ದೇಹದ ಮೇಲೆ ಮೋಹ ಇರುತ್ತೆ ಅಂತ ಹೇಳ್ತಾರೆ. ಆವಾಗ ಆ ಹುಳ ನೋಡ್ಬಿಟ್ಟು, ಓಕೆ ಸರಿ, ಹಾಗಾದ್ರೆ ನಿನ್ಗೆ ಒಂದು ನಾನು ಸಹಾಯ ಮಾಡ್ತೀನಿ, ನೀನು ಚೆನ್ನಾಗಿ ಉದ್ಧಾರ ಆಗ್ಬೋದು, ಭಗವಂತನ ಧಾಮಕ್ಕೆ ಹೋಗ್ಬೋದು, ನಿನ್ಗೆ ಒಂದು ಸಹಾಯ ಮಾಡ್ತೀನಿ, ನೀನು ಒಪ್ಕೊಳ್ತೀಯಾ ಅಂತ ಹೇಳ್ತಾರೆ. ಹಾಗಾದ್ರೆ ಸರಿ, ನಾನು ಒಪ್ಕೊಳ್ತೇನೆ, ಏನ್ ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ. ಅವಾಗ ನೀನೇನ್ ಮಾಡು, ಇವಾಗ ನಿಧಾನಕ್ಕೆ ಹೋಗು, ಏನು ಆತರ ಬೇಡ, ನಿನ್ಗೆ ಏನು ಅವಸರ ಬೇಡ, ನಿಧಾನಕ್ಕೆ ಹೋಗು,
ಆ ರಥದ ಚಕ್ರದ ಕೆಳಗಡೆ ಹೋಗು, ಸತ್ತೋಗ್ಬಿಡು ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅವರು ನಾನ್ ಸಾಯ್ಬೇಕಾ ಅಂತ ಹೇಳ್ತಾರೆ. ಹೌದು, ನೀನು ಅವಾಗ ಮಾಡಿದಾಗ ನಿನ್ ಉದ್ಧಾರ ಆಗುತ್ತೆ, ನಾನು ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ಆವಾಗ ನಿನ್ಗೆ ಮಾನವ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ಅವಳ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗುತ್ತೆ. ಅದು ಏನಾಗುತ್ತೆ, ಆ ಚಕ್ರದ ಕೆಳಗೆ ಹೋಗಿ ಪ್ರಾಣ ಹೋಗುತ್ತೆ. ಅದು ಮತ್ತೆ ವ್ಯಾಸ ಮಹರ್ಷಿಗಳು ಹೇಳಿರುವಂತೆ ಅವ್ರು ಪ್ರಾರ್ಥನೆ ಮಾಡುವಂತೆ ಅವ್ರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಮಾನವನಾಗಿ ಹುಟ್ಟುಕೊಳ್ತಾರೆ. ಮಾನವನಾಗಿ ಹುಟ್ಟಿದಾಗ ಅವ್ರು ಹೇಳ್ತಾರೆ, ಮೊದ್ಲು ಹೇಳ್ತಾರೆ, ನಿನಗೆ ಮಾನವ ಜನ್ಮಾಗಿ ಶೂದ್ರನಾಗಿ ಹುಟ್ಟತೀಯ, ಮತ್ತೆ ನೀನ್ ಶೂದ್ರದ ಕರ್ಮಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಭಗವದ್ ಭಕ್ತಿಯಿಂದನು ಶೂದ್ರನಾಗಿ ನಿನ್ನ ಕರ್ತವ್ಯವನ್ನು ಮಾಡುತ್ತಾ ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ನಿನಗೆ ವೈಶ್ಯ ಮಾನವ ಜನ್ಮ ಬರುತ್ತೆ. ಅದ್ರಲ್ಲೂ ನಿನ್ನ ವೈಶ್ಯ ಕರ್ಮಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮತ್ತೆ ಕ್ಷತ್ರಿಯ ಕ್ಷತ್ರಿಯನಾಗಿ ಹುಡ್ತೀಯ, ಮತ್ತೆ ಕ್ಷತ್ರಿಯನ ಕರ್ತವ್ಯಗಳನ್ನು ಕರೆಕ್ಟ್ ಆಗಿ ಮಾಡಿ ಹೋಗ್ತಾ ಇದ್ರೆ ಮತ್ತೆ ನೀನು ಬ್ರಾಹ್ಮಣನಾಗಿ ನೀನು ಹುಡ್ತೀಯ. ಆಗ ನಾನು ನಿನಗೆ ಬಂದು ಪ್ರವಚನವನ್ನು ಮಾಡ್ತೀನಿ, ಉಪದೇಶವನ್ನು ಮಾಡ್ತೀನಿ, ನಿನ್ನ ವೈಷ್ಣವನನ್ನಾಗಿ ಮಾಡಿ ಭಗವದ್ಧಾಮಕ್ಕೆ ಕಳಿಸ್ತೀನಿ. ಸ್ಥಿರವಾಗ ಅದು ಸಂತೋಷದಿಂದ ಒಪ್ಕೊಳ್ಳುತ್ತೆ. ಒಪ್ಕೊಂಡು ಮತ್ತೆ ನಿಧಾನಕ್ಕೆ ಹೋಗುತ್ತೆ. ನಿಧಾನಕ್ಕೆ ಹೋದಾಗ ಏನಂತೆ, ಆ ಚಕ್ರ ಬಂದು ಹುಳ ಮೇಲೆ ಹೋಗುತ್ತೆ, ಸಾಯುತ್ತೆ, ಮತ್ತೆ ಶೂದ್ರನಾಗಿ ಇದಾಗುತ್ತೆ. ಅದಕ್ಕೆ ಸ್ವಲ್ಪ ಜ್ಞಾನ ಇರುತ್ತೆ. ಏನಂದ್ರೆ ಪೂರ್ವಜನ್ಮದಲ್ಲಿ ವ್ಯಾಸ ಮಹರ್ಷಿಗಳು, ಯಾಕಂದ್ರೆ ದಿವ್ಯ ಪುರುಷನ ಶುದ್ಧ ಭಕ್ತನ ಒಂದು ಸಂಘ ಆಯ್ತಲ್ಲ, ಅದರಿಂದಾನೆ ಅದಕ್ಕೆ ಸ್ವಲ್ಪ ಜ್ಞಾನ ಇರುತ್ತೆ. ಜ್ಞಾನ ಇಟ್ಬಿಟ್ಟು ಅದು ಏನ್ ಮಾಡುತ್ತೆ, ವ್ಯಾಸ ಮಹರ್ಷಿಗಳು ಹೇಳಿರುವಂತೆ ಅದು ಮತ್ತೆ ಶೂದ್ರನಾಗಿ ಹುಟ್ಟುತ್ತೆ. ಶೂದ್ರನಾಗಿ ಅದ್ರ ಕರ್ಮಗಳನ್ನ ಕರೆಕ್ಟ್ ಆಗಿ ಮಾಡುತ್ತೆ, ಮತ್ತೆ ವೈಶ್ಯನಾಗಿ ಹುಟ್ಟುತ್ತೆ, ವೈಶ್ಯನಾಗಿ ಕರ್ಮಗಳನ್ನು ಮಾಡುತ್ತೆ, ಮತ್ತೆ ಕ್ಷತ್ರಿಯನಾಗಿ ಹುಟ್ಟುತ್ತೆ, ಅದರ ಕರ್ಮಗಳನ್ನು ಕರೆಕ್ಟ್ ಆಗಿ ಮಾಡಿ ಬ್ರಾಹ್ಮಣನಾಗಿ ಹುಟ್ಟುತ್ತೆ. ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿದಾಗ ಆಗ ಈ ತ್ರಿಕಾಲ ಜ್ಞಾನಿಗಳಾದಂತ ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಆವಾಗ ಹೋಗಿ ಆ ಬ್ರಾಹ್ಮಣನ ಹತ್ರ ಹೋಗಿ ಅವನಿಗೆ ಉಪದೇಶವನ್ನು ಮಾಡಿ ಅವರು ಭಗವದ್ಧಾಮಕ್ಕೆ ಕಳಿಸ್ಕೊಡ್ತಾರೆ. ಸೊ ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಸ್ಟೋರಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಭೌತಿಕ ಜೀವನ ಮತ್ತೆ ಈ ಆಶ್ರಮಗಳು ಹೇಳಿದ್ರಲ್ಲ, ನಾವು ಏನು ವರ್ಣಾಶ್ರಮಗಳು ಹೇಳಿದ್ವಿ, ಏನ್ ಹೇಳಿದ್ವಿ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ತುಂಬಾ ಲೆಂತಿ ಪ್ರೊಸೆಸ್. ಏನು ಈ ಒಂದೊಂದು ಜನ್ಮದಲ್ಲೂ ಕೂಡ ಒಂದೊಂದು ವರ್ಣಕ್ಕೆ ಸೇರಿದವನಾಗಿ ಹುಟ್ಟಿ ಅವರ ಕರ್ಮಗಳನ್ನು ಮಾಡ್ತಾ ಭಗವಂತನ ಬಗ್ಗೆ ಕೇಳಿಸ್ಕೊಳ್ತಾ ಇದನ್ನ ಮಾಡೋದು ಲೆಂತಿ ಪ್ರೊಸೆಸ್. ಆದ್ರೆ ನಮ್ಗೆ ಈ ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ, ತುಂಬಾ ಸುಲಭವಾದ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಏನದು, ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ರು, ನಮ್ಗೆ ನಿಜ ಭಕ್ತಿ ಅನ್ನೋದನ್ನ ತೋರಿಸ್ಕೊಟ್ರು. ಯಾವ್ದು ನಿಜ ಭಕ್ತಿ? ಅದನ್ನೇ ಏನು ಒಂದು 570 ವರ್ಷದ ಹಿಂದೆ, 570 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದು ನಮಗೆ ನಿಜ ಭಕ್ತಿ ಯೋಗವನ್ನು ತಿಳ್ಕೊಟ್ರು. ಅದೇ ಸೇಮ್ ನಮ್ಗೆ ಶ್ರೀಲ ಪ್ರಭುಪಾದರು ಕೂಡ ತಿಳಿಸಿಕೊಟ್ರು. ಶ್ರೀಲ ಪ್ರಭುಗಳು ಹೋದ್ರು ಎಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಈ ಪುಸ್ತಕಗಳ ರೂಪದಲ್ಲಿ ಅಥವಾ ಅವರ ಶಿಷ್ಯಂದರಗಳ ರೂಪದಲ್ಲಿ ನಮ್ಗೆಲ್ಲ ಎಷ್ಟು ಎಜುಕೇಟ್ ಮಾಡ್ತಾ ಇದ್ದಾರೆ, ಭಕ್ತಿ ಯೋಗನ ಹೇಗೆ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು 3 ವಿಷಯಗಳ ಬಗ್ಗೆ ನಿಜ ಭಕ್ತಿ ಯೋಗನ ಹೇಳ್ಕೊಟ್ರು. ಏನು ಅಂತ ಹೇಳಿದ್ರೆ, ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಅನ್ನೋದನ್ನ ಮಹಾಪ್ರಭುಗಳು ನಮ್ಗೆ ಹೇಳಿದ್ರು. ಏನು ಅದು ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ? ಅವ್ರು ಸಿಂಪಲ್ ಆಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಈ ಕಲಿಯುಗ ಧರ್ಮದಲ್ಲಿ ಏನು, ಈ ಕಲಿಯುಗದ ಧರ್ಮ ಭಕ್ತಿ ಯಾವ ರೀತಿ ಇರಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದೇ ಈ ಕಲಿಯುಗದ ಮಹಾಮಂತ್ರದ ಜಪವನ್ನು ಮಾಡುವುದು. ಮತ್ತೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡೋದು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಈ 3 ಸಬ್ಜೆಕ್ಟ್ ಬಗ್ಗೆ, 3 ವಿಷಯಗಳ ಬಗ್ಗೆ ಏನು ಹೇಳಿದ್ರು ನಿಜ ಭಕ್ತಿ ಬಗ್ಗೆ, ಅಂದ್ರೆ ವೈರಾಗ್ಯ, ವಿದ್ಯೆ ಮತ್ತೆ ನಿಜ ಭಕ್ತಿ ಏನು ಹೇಳ್ಕೊಟ್ರು, ಅದನ್ನೇ ನಮ್ಗೆ ಶ್ರೀಲ ಪ್ರಭುಪಾದ ಕೂಡ ಅವರ
ಪ್ರವಚನಗಳಲ್ಲಾಗ್ಲಿ, ಅವರ ಪುಸ್ತಕಗಳ ಮೂಲಕವಾಗ್ಲಿ, ಅವರ ಶಿಷ್ಯಂದ್ರ ಮೂಲಕಗಳಾಗ್ಲಿ, ಆಗ ನಮ್ಮ ಶಿಕ್ಷಾ ಗುರುಗಳ ಮೂಲಕವಾಗಿ ನಮಗೆ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ನಿಜ ಭಕ್ತಿ ಅಂದ್ರೆ ಏನು? ನಿಜ ಭಕ್ತಿ ಅನ್ನೋದನ್ನ ನಾವು ಕೃಷ್ಣ ಕೂಡ ನಮ್ಗೆ ಹೇಳಿದ್ದಾರೆ. ಕೃಷ್ಣ ಏನ್ ಹೇಳ್ತಾರೆ? ಸತತಂ ಕೀರ್ತಯಂತೋ ಮಾಂ ಅಂತ ಹೇಳ್ತಾರೆ. ನನ್ನ ಕೀರ್ತನೆಯನ್ನು ಮಾಡು, ಸತತ ಕೀರ್ತಿಯಂತೋ ಮಾಂ. ಅದೇ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ರು? ಯಾರೇ ದೇಕ ತಾರೇಕಃ ಕೃಷ್ಣ ಉಪದೇಶ. ಏನದು? ಯಾರನ್ನು ನೋಡು, ಯಾರನ್ನಾದ್ರೂ ನೋಡು, ಯಾರೇ ದೇಕ ತಾರೇಕಹೋ, ಯಾರನ್ನಾದ್ರೂ ನೋಡು, ಇನ್ನು ಅವ್ರಿಗೆ ಕೃಷ್ಣನ ಉಪದೇಶವನ್ನು ಮಾಡುದು. ಅದನ್ನೇ ಶ್ರೀಲ ಪ್ರಭುಪಾದರು ಮತ್ತೆ ಅವರ ಶಿಷ್ಯಂದ್ರ ಸೇಮ್ ಅದನ್ನೇ ಮಾಡ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್, ನಿಜವಾದ ವೈರಾಗ್ಯ ಅಂದ್ರೆ ಏನು? ನಾವು ಈ ಭಾವಾರ್ಥದಲ್ಲಿ ನೋಡ್ಬೋದು. ಇವತ್ತಿನ ಭಾವಾರ್ಥದಲ್ಲಿ ನಿಜವಾದ ವೈರಾಗ್ಯ ಅಂದ್ರೆ ಏನು ಅಂತೇಳಿ, ಐಕ ಸಮಾಜ, ಸ್ನೇಹ, ಪ್ರೇಮಗಳೆಲ್ಲ ಕಾಮದ ವಿವಿಧ ಹಂತಗಳಾಗಿವೆ. ಮನೆ, ದೇಶ, ಕುಟುಂಬ, ಸಮಾಜ, ಸಂಪತ್ತು ಮತ್ತು ಎಲ್ಲ ಬಗೆಯ ಅರ್ಥಪತ್ತಿಗಳು ಐಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣಗಳಾಗಿವೆ. ಇವೆಲ್ಲ ನಾವು ಏನ್ ಮಾಡ್ತೀವಿ? ಇದಕ್ಕೆಲ್ಲ ನಾವು ಏನು ಅಂಟ್ಕೊಂಡಿದೀವೋ, ಏನು ಅಟ್ಯಾಚ್ಮೆಂಟ್ ಆಗಿದೀವೋ ಅದನ್ನೆಲ್ಲ ನಾವು ವರ್ಜಿಸೋದೆ ವೈರಾಗ್ಯ. ಅಂದ್ರೆ ಹೇಗೆ ಬಿಟ್ಬಿಡೋದಾ ಎಲ್ಲನು? ಪ್ರಭುಪಾದ್ರ ಆ ರೀತಿ ಹೇಳ್ಕೊಟ್ರ ನಮ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾವು ಒಂದು ಕುಟುಂಬದಲ್ಲಿ ಒಂದು ಭಕ್ತಿ ಯೋಗನ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಮ್ಮ ಕುಟುಂಬದ ಸದಸ್ಯನೆಲ್ಲರನ್ನು ಕೂರಿಸ್ಕೋಬೇಕು, ಕೀರ್ತನೆ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಜಪವನ್ನು ಎಲ್ಲ ಕುಟುಂಬದ ಸಮೇತ ಮಾಡ್ಬೇಕು. ಕುಟುಂಬದಿಂದ ದೇವಸ್ಥಾನಗಳಿಗೆ ಹೋಗ್ಬೇಕು, ಕೃಷ್ಣ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಇದರಿಂದ ನಮ್ಗೆ ನಿಜ ಭಕ್ತಿ ಯೋಗ ಬರುತ್ತೆ. ಮತ್ತೆ ನಾನು ಮೊದಲೇ ಹೇಳಿದಂತೆ ಏನ್ ಹೇಳಿದ್ರೆ, ಭಕ್ತಿ ಅಂದ್ರೆ ಏನು, ಮತ್ತೆ ಸತ್ಸಂಗ ಅಂದ್ರೆ ಏನು, ಸತ್ಸಂಗದಿಂದ ಏನಾಗುತ್ತೆ ಅಂತ ಹೇಳಿದ್ನಲ್ಲ, ಏನಾಗುತ್ತೆ? ನಮ್ಗೆ ನಮ್ಮ ಕಾನ್ಶಿಯಸ್ನೆಸ್ ಚೇಂಜ್ ಆಗುತ್ತೆ. ಹಾಗೆ ಈ ಭಕ್ತಿ ಯೋಗದಲ್ಲಿದ್ದಾಗ ನಾವು ನಿಜ ಭಕ್ತಿ ಯೋಗ ಅಂತ ಹೇಳಿದ್ರೆ ನಮ್ಗೆ ಏನು ಶ್ರೀಲ ಪ್ರಭುಪಾದರು ಏನ್ ಹೇಳ್ಕೊಟ್ಟಿದ್ದಾರೆ, ಈ ಜಪವನ್ನು ಮಾಡ್ತಾ ಇದ್ರೆ, ಅಸೋಸಿಯೇಷನ್ ಅಲ್ಲಿ ಇದ್ರೆ, ಆವಾಗ ನಮ್ಗೆ ಏನಾಗುತ್ತೆ? ನಮ್ಮ ಈ ಭೌತಿಕ ವಿಷಯಗಳೆಲ್ಲ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ, ಜೀವ್ಯ ಸ್ವರೂಪ ಸ್ಥಿತಿಯೇ ಮೇಲ್ಮಟ್ಟದವರ ಸೇವೆ ಮಾಡುವುದು. ಮೇಲ್ಮಟ್ಟದವರು ಅಂದ್ರೆ ಯಾರು ಭಕ್ತಿ ಯೋಗದಲ್ಲಿರ್ತಾರೋ, ಭಕ್ತಿ ಸಂಘದಲ್ಲಿರ್ತಾರೋ, ಯಾರು ಕೃಷ್ಣನ ಲೀಲೆ, ಗುಣ ಲೀಲಾ ಮತ್ತೆ ಇವ್ರ ಬಗ್ಗೆ ಯಾವ ಚರ್ಚೆ ಮಾಡ್ತಾ ಇರ್ತಾರೋ ಅವರು ಮೇಲ್ಪಟ್ಟದವರು. ಅವರ ಸಂಗತಿಯನ್ನು ಮಾಡುದೇ ಸಹಜ ಸ್ಥಿತಿ. ಇಲ್ಲಿ ಇಂದ್ರಿಯಗಳು ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಈ ಭೌತಿಕವಾಗಿ ನಮ್ಗೆ ಆಸೆಗಳನ್ನ ತೋರಿಸ್ತಾ ಇರುತ್ತೆ ತುಂಬಾ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡಿ, ತೃಪ್ತಿಯ ವಿವಿಧ ಹಂತಗಳಲ್ಲಿ ಐಕ ಮಾಯಾಶಕ್ತಿಯ ಆದೇಶಗಳನ್ನು ಒತ್ತಾಯ ಪೂರ್ವಕವಾಗಿ ಆಚರಿಸಲು ಬದ್ಧನಾಗಿದ್ದಾನೆ. ಅಂದ್ರೆ ಈ ನಮ್ಮ ಭೌತಿಕ ಪ್ರಪಂಚ ಹೇಗಿದೆ ಅಂತಂದ್ರೆ, ಒತ್ತಾಯ ಪೂರ್ವಕವಾಗಿ ನಮ್ಮ ಇಂದ್ರಿಯಗಳನ್ನ ಸುತ್ತುವರಿಸ್ಬಿಟ್ಟು ಇಂದ್ರಿಯಗಳ ಸೇವೆಯಲ್ಲೂ ಎಂದೂ ಬಳಲುವುದಿಲ್ಲ. ಅವನು ಬಳಲಬಹುದಾದರೂ ತೃಪ್ತಿ ಕಾಣದೆ ಅದನ್ನೇ ಮಾಡುತ್ತಿರುವಂತೆ ಮಾಯಾಶಕ್ತಿ ಅವನನ್ನು ನಿರಂತರವಾಗಿ ಒತ್ತಾಯಿಸುತ್ತದೆ. ಅಂದ್ರೆ ನಮ್ಮ ಆತ್ಮ ಏನ್ ಹೇಳಿದೆ, ಅದು ದಿವ್ಯವಾದುದು. ಅದು ಯಾವಾಗ ಭಗವಂತನ ಬಗ್ಗೆ ಯೋಚನೆ ಮಾಡುತ್ತದೆ, ಯಾವುದು ಪ್ರಕಾಶಮಾನವಾಗಿ ನೋಡೋದಕ್ಕೆ ಪ್ರಯತ್ನಿಸುತ್ತದೆ. ಆದ್ರೆ ನಮ್ಮ ಈ ಭೌತಿಕ ಶಕ್ತಿ, ಮಾಯಾಶಕ್ತಿ ಏನಿದೆ, ಅದು ನನ್ನ ಇಂದ್ರಿಯ ಸುಖಗಳಿಗೆ ತೃಪ್ತಿ ಮಾಡಿಗೆ ಅದನ್ನ ಆವರಿಸಿ ಯಾವಾಗೂ ಅದು ಫೋರ್ಸ್ ಮಾಡ್ತಾ ಇರ್ತದೆ. ಆವಾಗ ನಾವೇನ್ ಮಾಡ್ಬೇಕು? ನಾವು ಖಂಡಿತವಾಗಿ ಅಸೋಸಿಯೇಷನ್ ಅಲ್ಲಿ ಇರ್ಬೇಕು. ಈ ಸತ್ಸಂಗದಲ್ಲಿ ಇದ್ದಾಗ ನಾವು ಅದು ಕಮ್ಮಿ ಆಗ್ತಾ ಇರುತ್ತೆ. ಏನಾಗುತ್ತೆ? ನಮ್ಗೆ ವಿನಾಕಾರಣ ಏನಾಗುತ್ತೆ? ಕಾಮ, ಕ್ರೋಧ, ಪ್ರಭುತ್ವದ ಲೋಭ ಮುಂತಾದವುಗಳು ಬಲವದಿಂದ ವಿಕೃತ ಇಂದ್ರಿಯಗಳ ಸೇವೆಗೈಯುವುದಲ್ಲ ಎಂದು ಅವನು ತಿಳಿಯುತ್ತಾನೆ. ಏನಾಗುತ್ತೆ? ನಾವು ಸತ್ಸಂಗದಲ್ಲಿ ಇದ್ದಾಗ ಏನಾಗುತ್ತೆ? ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಕಾಮ, ಕ್ರೋಧ, ಪ್ರಭುತ್ವದ ಲೋಭ ಮುಂತಾದವುಗಳ ಬಲದಿಂದ ವಿಕೃತ ಇಂದ್ರಿಯಗಳ ಸೇವೆಗೈಯುವುದಲ್ಲ ಎಂದು ಅವನು ತಿಳಿಯುತ್ತಾನೆ. ಇದು ನಮ್ಮ ಕರ್ಮ ಅಲ್ಲ, ಇದು ನಮ್ಮ
ಇಂದ್ರಿಯಗಳ ಈ ಕೆಲಸವಲ್ಲ. ನಾವು ಸತ್ಸಂಗದಲ್ಲಿ ಇದ್ದು ಏನ್ ತಿಳ್ಕೊಬೇಕು, ಭಗವಂತನ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಅವನ ಗುಣ ಲೀಲೆಗಳನ್ನು ತಿಳಿದುಕೊಳ್ಬೇಕು, ನಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಯೋಚನೆ ಮಾಡುತ್ತಾ ಸದಾ ಮಹಾಮಂತ್ರದ ಜಪವನ್ನು ಮಾಡುತ್ತಾ ನಮ್ಮ ಗುರು ಹಿರಿಯರು ಏನು ನಮ್ಗೆ ಆದೇಶಗಳನ್ನು ಕೊಟ್ಟಿದ್ದಾರೆ, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಅದನ್ನ ಫಾಲೋ ಮಾಡ್ತಾ ನಾವು ಏನ್ ಮಾಡ್ತೀವಿ, ನಾವು ಭಗವಂತನ ಬಗ್ಗೆ ಚರ್ಚೆ ಮಾಡ್ತೀವಿ, ಭಗವಂತನ ಕಡೆಗೆ ಹೋಗೋದಿಕ್ಕೆ ಸಹಾಯ ಮಾಡ್ತೀವಿ. ನಾವು ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಡಬೇಕಾದ್ರೆ ಏನ್ ಮಾಡ್ಬೇಕು? 4 ಯುಗಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೇಳಿದ್ದಾರೆ. ಆದ್ರೆ ಈ ಕಲಿಯುಗದಲ್ಲಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಕೇವಲ ಜಪವನ್ನು ಮಾಡೋದು ಮಾತ್ರ. ಯಾವಾಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಜಪವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಕಂಟ್ರೋಲ್ ಬರುತ್ತೆ. ಮತ್ತೆ ಆ ಮನಸ್ಸು ಚಂಚಲವಾಗಿರುವಂತೆ ಇನ್ನೊಂದು ನಾವು ಕಂಟ್ರೋಲ್ ಮಾಡ್ಬೇಕು. ಅದು ಏನಂತ ಹೇಳಿದ್ರೆ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಬೇಕು. ಅದು ಯಾವ ರೀತಿ? ಕೃಷ್ಣ ಪ್ರಸಾದವನ್ನು ತೆಗೆದುಕೊಳ್ತಾ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಬೋದು. ಯಾವಾಗ ನಾವು ಕೃಷ್ಣ ಪ್ರಸಾದವನ್ನು ಬಿಟ್ಟು ಬೇರೆ ಎಲ್ಲ ತೆಗೆದುಕೊಂಡಾಗ ನಮ್ಗೆ ಅದು ಚಂಚಲತೆಯನ್ನು ಕೊಡುತ್ತೆ. ಯಾವ್ದು? ಮನಸ್ಸಿಗೆ ಚಂಚಲತೆಯನ್ನು ಕೊಡುತ್ತೆ, ಉದ್ವೇಗಗೊಳ್ತಾ ಇರ್ತದೆ ಮನಸ್ಸು. ಆದ್ರಿಂದ ನಾವು ಕೃಷ್ಣ ಪ್ರಸಾದವನ್ನು ಕೊಟ್ಟು ಮಾತ್ರ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಬೇಕು. ಮತ್ತೆ ನಾವು ಇನ್ನೊಂದು ಕ್ವಶನ್ ಬರ್ಬೋದು ನಮ್ಗೆ, ಈ ಸತ್ಸಂಗದಿಂದ, ಶುದ್ಧ ಭಕ್ತರ ಸತ್ಸಂಗದಿಂದ ನಾವು ಉದಾಹರಣೆಗೆ ನಾವು ಭಗವದ್ಗೀತೆಯಲ್ಲಿ ಅಥವಾ ಭಾಗವತದಲ್ಲಿ ನಾವು ತಿಳ್ಕೊಬಹುದು, ಹೇಗೆ ಪ್ರಹ್ಲಾದ್ ಮಹಾರಾಜರು ಮತ್ತೆ ಧ್ರುವ ಮಹಾರಾಜರು ಹೇಗೆ ನಾರದ ಮಹರ್ಷಿಗಳ ಸತ್ಸಂಗದಿಂದ ಅವರು ಪರಿಪಕ್ವವಾದ್ರು ಮತ್ತೆ ಭಗವದ್ಧಾಮಕ್ಕೆ ಸೇರ್ಕೊಂಡ್ರು. ಆದ್ರೆ ಇನ್ನೊಂದು ನಮ್ಗೆ ಡೌಟ್ ಬರ್ಬೋದು, ಈ ರಾವಣನಂತವ್ರು ಕೂಡ, ರಾವಣ, ಹಿರಣ್ಯಕಶಿಪು, ಅವ್ರು ಕೂಡ ನಾರದ ಮಹರ್ಷಿಯ ಸಂಘವನ್ನು ಮಾಡಿದ್ರಲ್ಲ, ಅವ್ರು ಯಾಕೆ ಹೋಗ್ಲಿಲ್ಲ? ಸಮಯ ಇಲ್ಲ, ಕ್ವಶನ್ ಕೇಳ್ತೀನಿ. ಅಂದ್ರೆ ಅವ್ರು ಯಾಕೆ ಹೋಗ್ಲಿಲ್ಲ ಅಂದ್ರೆ ನಾರದ ಮಹರ್ಷಿಯ ಉಪದೇಶಗಳನ್ನ ಫಾಲೋ ಮಾಡಲಿಲ್ಲ. ಅದರಿಂದ ಅವರು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವರು ನಾರದ ಮಹರ್ಷಿಗಳು ರಾವಣನ ಆಸ್ಥಾನಕ್ಕೆ ಹೋದಾಗ ಅವರ ಅಭ್ಯಾಸ ಅಥವಾ ಅವರ ಕರ್ತವ್ಯ ಏನು, ಭಗವಂತನ ನಾಮ ಉಪದೇಶವನ್ನು ಮಾಡುವುದು. ನಾರಾಯಣ 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 ಅಂತ ಹೇಳಿದಾಗ ಇವನ್ಗೆ ರಾವಣನಿಗೆ ಕೋಪ ಬರ್ತಾ ಇತ್ತು. ನೀನ್ ನಾರಾಯಣ ಅಂತ ನನ್ ಮುಂದೆನೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನ್ ಅದನ್ನ ಸ್ಟಾಪ್ ಮಾಡಿಲ್ಲ, ನಾನು ನಿನ್ ಕೊಲ್ತೀನಿ ಅಂತ ಹೇಳ್ತಾ ಇರುತ್ತೆ. ಇವಾಗ ಅದು ನಾರದ ಮಹರ್ಷಿಗಳು ಅದನ್ನ ನಿಲ್ಲಿಸ್ತಾ ಇರಲಿಲ್ಲ. ಅವಾಗ ಅವರು ಅವರ ಸ್ವಾಡ್ ಏನ್ ಹೇಳ್ತಾರೆ, ಕತ್ತಿ ಅಥವಾ ಏನ್ ಹೇಳ್ತಾರೆ, ಅದನ್ನ ಅವ್ರ ಕಡೆ ಬೇಯಿಸಿದಾಗ ಕೂಡ ಅವರ ದೇಹ ಏನು ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾರದ ಮಹರ್ಷಿಗಳ ದೇಹ ಏನು ಆಧ್ಯಾತ್ಮಿಕವಾದದ್ದು. ಅದನ್ನೇನ್ ಹೇಳ್ತಾರೆ, ಟ್ರಾನ್ಸಿಡೆಂಟಲ್ ಬಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಏನಾಗ್ತಾ ಇರಲಿಲ್ಲ. ಅವಾಗ ಇವರು ರಾವಣ ಕೇಳ್ತಾರೆ, ನಿನ್ಗೇನು ಆಗ್ತಾ ಇಲ್ವಲ್ಲ, ನನ್ಗೆ ಆ ಗುಟ್ಟನ್ನು ಹೇಳು ಅಂತ ಹೇಳಿದಾಗ, ಏನಿಲ್ಲ, ನಾನು ಸಿಂಪಲ್ ಆಗಿ ಏನ್ ಹೇಳ್ತೀನಿ, ನಿನಗೆ ನಾಮೋಪದೇಶವನ್ನು ಮಾಡ್ತೀನಿ, ಅದನ್ನ ಮಾಡು. ನೀನ್ ರಾಮ 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 ಅಂತ ಹೇಳ್ಬಿಟ್ಟು ಜಪವನ್ನು ಮಾಡು, ನಿನಗೆ ಏನು ಆಗೋದಿಲ್ಲ, ಅವಾಗ ನೀನು ನನ್ನ ತರನೇ ಆಗ್ತೀಯ ಅಂತ ಹೇಳ್ತಾರೆ. ಅದನ್ನ ಮಾತ್ರ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ರಾವಣ. ಇದರಿಂದ ಏನ್ ಗೊತ್ತಾಗುತ್ತೆ, ಇದರಿಂದ ಈ ಕಾರಣದಿಂದಾನೆ ರಾವಣ ಏನಾಯ್ತು, ಅವರು ಇದಾಗ್ಲಿಲ್ಲ, ಪರಿಪಕ್ವವಾಗ್ಲಿಲ್ಲ. ಆದ್ರೆ ಯಾರು ಗುರುಗಳಾಗ್ಲಿ ಅವರ ಹಿರಿಯರ ಗಳಲ್ಲಿ ಅವರ ಸಂದೇಶವನ್ನ ಅಥವಾ ಆದೇಶಗಳನ್ನು ಯಾರು ಸರಿಯಾಗಿ ಪಾಲಿಸ್ತಾರೋ ಅವ್ರಿಗೆ ಈ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನು ಕೊಡ್ತಾರೆ ಮತ್ತು ಪರಿಪಕ್ವವಾಗ್ತಾರೆ. ಇಷ್ಟು ಹೇಳಿ ಇವತ್ತು ಏನು ಇಂಪಾರ್ಟೆಂಟು ಅಂದ್ರೆ, ಶುದ್ಧ ಭಕ್ತರ ಸಂಘದಲ್ಲಿದ್ರೆ ನಾವು ಏನೆಲ್ಲ ಸಾಧಿಸ್ಬೋದು, ನಮ್ಮ ಕರ್ತವ್ಯಗಳು ಹೇಗಿರುತ್ತೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಈಗಿದ್ದಾಗ ನಾವು ಲಾಸ್ಟ್ ಅಲ್ಲಿ ನೋಡ್ಬೋದು, ಏನ್ ಹೇಳ್ತಾರೆ, ಈಗಿದ್ದಾಗ ಅನುವಾದದಲ್ಲಿ ಪ್ರಭುಪಾದ ಹೇಳ್ತಾರೆ, ಈ ತರ ಇರುವಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು. ಅವರು ಅವನನ್ನು ಕಣ್ಣಿಂದ ಕಾಣುತ್ತಾ, ಸ್ಪರ್ಶಿಸುತ್ತಾ, ಅವನೊಂದಿಗೆ ಮಾತನಾಡುತ್ತಾ, ಮಲಗುತ್ತಾ, ಕೂರುತ್ತಾ, ಊಟ ಮಾಡುತ್ತಾ, ಅವನ ವ್ಯಕ್ತಿತ್ವದೊಂದಿಗೆ ಆಪ್ತವಾಗಿದ್ದವರಷ್ಟೇ. ಅದರಿಂದ ಬೇರೆ ಏನು ಕೆಲಸ ಇರಲಿಲ್ಲ ಪಾಂಡವರಿಗೆ. ಯಾವಾಗೂ ಭಗವಂತನ ಚಿಂತನೆ ಮಾಡ್ತಾ ಇದ್ದೆ, ಕೃಷ್ಣನ ಜೊತೆ ಆಟವಾಡ್ತಾ ಇದ್ರು, ಕೃಷ್ಣನ ಜೊತೆ ಕುತ್ಕೊಳ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಕೃಷ್ಣನ ಜೊತೆ ಮಲಗ್ತಾ ಇದ್ರು, ಅವನನ್ನ ಆಲಂಗಿಸಿಕೊಳ್ತಾ ಇದ್ರು, ಅವರ ಬಗ್ಗೆನೇ ಕಣ್ಣಿಂದ ಕಣ್ಣನ್ನು ನೋಡ್ತಾ ಇದ್ರು. ಆ ಅನುಭವದಲ್ಲಿದ್ದಾಗ ಅವ್ರಿಗೆ ಎಷ್ಟು ವಿರಹವಾಗಿರುವುದಿಲ್ಲ, ಎಷ್ಟು
ಹೇಗೆ ನಾವು ಯಾವ್ದ್ರ ಬಗ್ಗೆ ಈ ಅಧ್ಯಯನ ಚರ್ಚೆ ಮಾಡ್ತಾ ಇದ್ರೆ ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ. ಕೃಷ್ಣ ಯಾವಾಗ ದ್ವಾರಕೆಗೆ ಅವನ ಪ್ರಯಾಣವನ್ನು ಮುಂದಿಸ್ತಾನೋ ಅವರ ಅಗಲಿಕೆಯನ್ನು ಇವರಿಗೆಲ್ಲ ತಡೆದುಕೊಳ್ಳೋದಕ್ಕಾಗುದಿಲ್ಲ. ಅದರಿಂದನೇ ಶುದ್ಧ ಭಕ್ತರ ಸಂಘದಲ್ಲಿ ನಾವು ಕೃಷ್ಣನ ಲೀಲೆಗಳ ಬಗ್ಗೆ, ಮಹಿಮೆಗಳ ಬಗ್ಗೆ, ಅವನ ಕರ್ತವ್ಯಗಳ ಬಗ್ಗೆ, ಚಲನವಲನಗಳ ಬಗ್ಗೆ ನಾವು ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು ಫಾರ್ ದ ಕ್ಲಾಸ್. ನೀವು 3 ವಿಷಯ ಹೇಳಿದ್ರಿ ಪ್ರಭು, ಆ ಮಹಾಪ್ರಭು ಹೇಳಿದ್ದು ಅಂತ. ಒಂದು ವೈರಾಗ್ಯ ಮತ್ತೆ ನಿಜ ಭಕ್ತಿ ಬಗ್ಗೆ ಹೇಳಿದ್ರು. ಇನ್ನೊಂದೇನ್ ಹೇಳಿದ್ರಿ ಪ್ರಭು? ವಿದ್ಯೆ ಜ್ಞಾನ. ವಿದ್ಯೆ. So you highlighted about first and last. So at least sorry. Yeah. Yes, Prabhu. Thank you for the nice stories. And even in the Bhagavad Gita, that 13th chapter alli ide Prabhu, those 4 things which needs to be done. Yes. Satsangadalli, that reference is also there. That is chanting, accepting reverence, have some discussions on Bhagavatam and deity worship, which are the 4 things which Krishna has recommended to get that detachment, vairagya. And I really liked when you said vairagya andre enu, the real meaning of vairagya. Thank you, Prabhu, this class. Others can share the points. Hare Krishna. Anybody else?